ಮಹಾದೇವಪ್ಪನವ್ರು ಹೇಳಿರುವಂಥದ್ದು 100ಕ್ಕೆ 100 ಸತ್ಯ ಇದೆ. ಆ ಫೌಂಡೇಶನ್ ಲೇ ಮಾಡಿದ್ದು ಮೊಟ್ಟ ಮೊದಲಿಗೆ ಟಿಪ್ಪು ಸುಲ್ತಾನ್ ಅವರು, ಆಮೇಲೆ ನಂತರ ಡ್ಯಾಮನ್ನು ಕನ್ಸ್ಟ್ರಕ್ಷನ್ ಮಾಡಿರುವಂಥದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು, ಅದರಲ್ಲಿ ನೋ ಡೌಟ್. ಅದೇ ರೀತಿ ಮಾನ್ಯ ಸಿದ್ದರಾಮಯ್ಯನವರು ಕುಡಿಯೋ ನೀರು ಕೊಟ್ಟಿದ್ದಾರೆ, ಉಂಡವಾಡಿ ಯೋಜನೆ ಕೊಟ್ಟಿದ್ದಾರೆ, 12 ಆಸ್ಪತ್ರೆಗಳನ್ನ ನಿರ್ಮಾಣ ಮಾಡಿದ್ದಾರೆ, ಸುಮಾರು 120 ಕಿಲೋಮೀಟರ್ ಲೆಂತ್ ಕಾಂಕ್ರೀಟ್ ರಸ್ತೆಯನ್ನು ಮಾಡಿಸಿದ್ದಾರೆ ಮೈಸೂರು ನಗರಕ್ಕೆ. ಆಮೇಲೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸು, ಕಾಮರ್ಸ್ ಕಾಲೇಜು, ಡಿಗ್ರಿ ಕಾಲೇಜುಗಳನ್ನು ಕನ್ಸ್ಟ್ರಕ್ಷನ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅದರಿಂದ ನಾಲ್ವಡಿ ಕೃಷ್ಣರಾಜ ಒಡೆಯರ ನಂತರ ಹೆಚ್ಚಿನ ಅಭಿವೃದ್ಧಿಯನ್ನು ಮೈಸೂರು ನಗರಕ್ಕೆ, ಮೈಸೂರು ಜಿಲ್ಲೆಗೆ ಮಾಡಿರುವಂಥವ್ರು ಯಾರಾದರೂ ಇದ್ದರೆ ಇವತ್ತು ನಾನು ಹೇಳ್ತೀನಿ, ಓಪನ್ ಆಗಿ ಹೇಳ್ತೀನಿ, ಓಪನ್ ಚಾಲೆಂಜ್ ಮಾಡ್ತೀನಿ ಬಿ ಜೆ ಪಿಯವ್ರಿಗೆ, JDSನವ್ರಿಗೆ, ಅದು ಸಿದ್ದರಾಮಯ್ಯನವರು. ಟಿಪ್ಪು ಅಂತ ಹೆಸರು ಕೇಳಿಬಿಟ್ರೆ ಸಾಕು, ಬಿ ಜೆ ಪಿಯವ್ರಿಗೆ ಮಲಗಿದ್ದವರು ಎದ್ದು ಬಿಡ್ತಾರೆ, ಮಲಗಿದ್ದವರು ರಕ್ತನ ಬಾಯಿಲ್ ಮಾಡ್ಕೊಂಡು ಎದ್ದು ಬಿಡ್ತಾರೆ. ಟಿಪ್ಪು ಹೆಸರು ಕೇಳಿ ಸಾಕು. ಮಹಾದೇವಪ್ಪನವರು ಶ್ರೀರಂಗಪಟ್ಟಣದಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟರು. ನಾನೀಗ ಕಾಂಗ್ರೆಸ್ ಪಾರ್ಟಿ ವಕ್ತಾರನಾಗಿ ಮಾತಾಡ್ತಾ ಇಲ್ಲ, ಇನ್ಸ್ಟಿಟ್ಯೂಷನ್ ಆಫ್ ಇಂಜಿನಿಯರ್ಸ್ ಚೇರ್ಮನ್ ಆಗಿ ಮಾತಾಡ್ತಾ ಇದ್ದೀನಿ, ಸೆಕ್ರೆಟರಿಯಾಗಿ ಮಾತಾಡ್ತಾ ಇದ್ದೀನಿ. ಇಡೀ ರಾಜ್ಯಕ್ಕೆ ನಾನು ಇನ್ಸ್ಟಿಟ್ಯೂಷನ್ ಆಫ್ ಇಂಜಿನಿಯರ್ಸ್ ಆಂಧ್ರದ ಸೆಕ್ರೆಟರಿ ಇದ್ದೀನಿ. ನಾನು ಇರಿಗೇಷನ್ಸ್ ವಿಚಾರದಲ್ಲಿ, KRS ವಿಚಾರದಲ್ಲಿ ಒಂದಷ್ಟು ಓದಿದ್ದೀವಿ. ನಾನು ಐ ಆಮ್ ಬೇಸಿಕಲಿ ಫ್ರಮ್ ಸಿವಿಲ್ ಇಂಜಿನಿಯರ್. ಮಹಾದೇವಪ್ಪನವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, 100ಕ್ಕೆ 100ರಷ್ಟು ಮಹಾದೇವಪ್ಪನವರ ಹೇಳಿಕೆಯಲ್ಲಿ ಯಾವುದಾದ್ರೂ ಒಂದೇ ಒಂದು ಪರ್ಸೆಂಟ್ ತಪ್ಪಿದರೆ ನಾವು ಯಾವ ಲೆವೆಲ್ಗೆ ಬೇಕಾದರೂ ಹೋಗಿ ನಿಮ್ಮನ್ನು ಕ್ಷಮೆ ಕೇಳುವಂಥ ಕೆಲಸ ನಾವು ಮಾಡ್ತೀವಿ. ನೋಡಿ, ಈ ಲೆಟ್ರು ಇದು ಇಟ್ ಈಸ್ ಅವೈಲಬಲ್ ದೇರ್ ಇನ್ ದಿ ಫ್ರಂಟ್ ಗೇಟ್ ಆಫ್ KRS ಡ್ಯಾಮ್. ಗೇಟ್ ಮುಂದೆನೇ ಹಾಕಿರುವಂಥದ್ದು 3 ಭಾಷೆನಲ್ಲಿ, ಒಂದು ಪರ್ಷಿ, ಇನ್ನೊಂದು ಉರ್ದು, ಇನ್ನೊಂದು ಇಂಗ್ಲೀಷಲ್ಲಿ ಇದು ನಾವು ಹಾಕಿರುವಂಥದ್ದಲ್ಲ. ನಾಲ್ವಡಿ ಕೃಷ್ಣರಾಜ ಒಡೆಯರು ಮಹಾರಾಜರು KRS ಡ್ಯಾಮ್ನ ಯಾರು ಕನ್ಸ್ಟ್ರಕ್ಷನ್ ಮಾಡಿದ್ರು, ಸರ್ ಎಂ ವಿಶ್ವೇಶ್ವರಯ್ಯ ಅವರ ನೇತೃತ್ವದಲ್ಲಿ ಮತ್ತು ಇತರ ಇಂಜಿನಿಯರ್ಸ್ಗಳ ನೇತೃತ್ವದಲ್ಲಿ ಅವರು ನಮೂದನೆ ಮಾಡಿರುವಂಥದ್ದು ಭಾಳ ಸ್ಪಷ್ಟವಾಗಿದೆ ಇದರಲ್ಲಿ. ಅಲ್ಲಿ ಇಟ್ ವಾಸ್ ಇನಿಷಿಯಲಿ ಒಂದು ಬ್ಯಾರೇಜ್ನ ಕನ್ಸ್ಟ್ರಕ್ಷನ್ ಮಾಡಿರುವಂಥದ್ದು ಟಿಪ್ಪು ಸುಲ್ತಾನ್. ಬ್ಯಾರೇಜ್ನ ಕನ್ಸ್ಟ್ರಕ್ಷನ್ ಮಾಡಿ ಸುಮಾರು 6.5 TMC ನೀರನ್ನು ಶೇಖರಣೆ ಮಾಡಿ KR ನಗರ ಮತ್ತು ಶ್ರೀರಂಗಪಟ್ಟಣಕ್ಕೆ ಇರಿಗೇಷನ್ಗೆ ಬಳಸ್ಕೊಳ್ಳುವಂಥ ಕೆಲಸವನ್ನು ಮಾಡಿದರು. ದಟ್ ಪ್ಲೇಸ್ ಹಸ್ ಬಿಕಮ್ ವೆರಿ ಈಸಿ ಫಾರ್ ಬ್ರಿಟಿಷ್ ಇಂಜಿನಿಯರ್ಸ್. ದಾಸ್ ಅಂತ ಒಬ್ಬರು ಇಂಜಿನಿಯರ್ಸ್ 1904ರಲ್ಲೇ ದಾರಿ ಉದ್ದಕ್ಕೂ ಅಸೆಸ್ ಮಾಡ್ಕೊಂಬಂದು ಫೈನಲ್ಲಾಗಿ ದಿಸ್ ಇಸ್ ದ ಕರೆಕ್ಟ್ ಪ್ಲೇಸ್ ಅಂತ ಅದನ್ನು ಅಲ್ಲಿ ಚೂಸ್ ಮಾಡಿಕೊಂಡ್ರು. ಆಮೇಲೆ ವಿಶ್ವೇಶ್ವರಯ್ಯನವರು ಅಸೆಸ್ ಮಾಡಿ, ಸರ್ವೆ ಮಾಡಿ, ಹೌದು ಇದು ಕರೆಕ್ಟ್ ಸೂಕ್ತವಾದ ಜಾಗ ಅಂತ ಅಲ್ಲಿ ಡ್ಯಾಮನ್ನು ನಿರ್ಮಾಣ ಮಾಡುವಂಥ ಕೆಲಸವನ್ನು ಮಾಡಿದ್ವಿ. ನಾವು ನಾಲ್ವಡಿ ಕೃಷ್ಣರಾಜ ಒಡೆಯವರು ಕೃಷ್ಣರಾಜ ಸಾಗರ ಕಟ್ಟೆಯನ್ನು ಕಟ್ಟಿಲ್ಲ ಅಂತ ಮಹಾದೇವಪ್ಪನವ್ರು ಹೇಳಲಿಲ್ಲ, ಕಟ್ಟಿದ್ದ ಅವರೇನೆ, ಮಹಾರಾಜರೇ. ವಿತ್ ಡ್ಯೂ ರೆಸ್ಪೆಕ್ಟ್, ಗ್ರೇಟ್ ರೆಸ್ಪೆಕ್ಟ್. ಹಿಸ್ಟ್ರಿನ ತಿರ್ಚುವಂಥ ಕೆಲಸ ನಾವು ಮಾಡಲ್ಲ. ಯಾವ ಕಾರಣಕ್ಕೂ ಯಾವ ಸಂದರ್ಭದಲ್ಲೂ ಕಾಂಗ್ರೆಸ್ ಪಕ್ಷದವರು ಯಾವ ಸಂದರ್ಭದಲ್ಲೂ ಸುಳ್ಳು ಹೇಳುವಂಥ ಕೆಲಸವನ್ನು ಮಾಡಿಲ್ಲ. ಸುಳ್ಳು ಅನ್ನುವಂಥದ್ದು ಮನೆ ದೇವರಾಗಿರುವಂಥದ್ದು BJP ಅವ್ರಿಗೆ. ಸ್ವಲ್ಪ ಬೇಸಿಕ್ ಕಾಮನ್ ಸೆನ್ಸ್ ಇಟ್ಕೊಂಡು BJP ಅವರು ಮಾತಾಡಬೇಕು. ಏನು ಸ್ಟ್ರೈಕು, ಏನೋ ಹೇಳಿಕೆ ಮೇಲೆ ಹೇಳಿಕೆ, BJP ಅವ್ರ ಕತೆ. ಮಾಜಿ ಸಂಸದ, ಹಾಲಿ ಸಂಸದ ಇಬ್ಬರೂ ಇಷ್ಟನ್ನೇ KRS ಕಟ್ಟಿದ್ದೆ ನಾವು ಅಂತ ನಾವೇನೋ ಹೇಳಿದ್ದೀವ? ನಿಮ್ಮ ಥರ ಅರಮನೆ ಕಟ್ಟಿದ್ದೆ ಅಂತ ನಾವು ಊರಲ್ಲಿ ಹೇಳ್ಕೊಂಬಂದ್ವಾ? ನಿಮ್ಮ ಥರ ಮೈಸೂರು ಬೆಂಗಳೂರು ರಸ್ತೆ ನಿರ್ಮಾಣ ಮಾಡಿದ್ದೆ ನಾನೇ ಅಂತ ಹೇಳ್ಕೊಳ್ಳೋಂಥ ಕೆಲಸವನ್ನು ನಾವು ಮಾಡಿದ್ದೀವ? On 29th of March month 30 of the solar year, Shadas 1221 dating from Maulud of Muhammad. May his soul rest in peace. On Monday at dawn before sunrise under the auspicious of the planet Venus in the constellation Tharus Ajrat, Tippu Sultan, the shadow of God, the Lord, the bestower of gifts, laid the foundation of the Mohi Dam across the river Kaveri of the west of the capital ಅಂತ ಭಾಳ ಸ್ಪಷ್ಟವಾಗಿ ಕೆತ್ತು ರಾಜರೇ ಅಲ್ಲಿ ಹಾಕಿರುವಂಥದ್ದು ಕಾಪಿ ಇದೆ. ಇದಕ್ಕೆ ಯಾಕೆ ಇಷ್ಟೊಂದು ಬಾಯಿ ಬಡ್ಕೊಳ್ಳೋಂಥ ಕೆಲಸವನ್ನು ಮಾಡ್ತಾಯಿದ್ದೀರಿ? ಹಾಲಿ ಸಂಸದರು ಪಾಪ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯವರಿಗೆ ಮತ್ತು ಹಾಲಿ ಸಂಸದರು ಕಂಪ್ಯಾರಿಸನ್ ಯಾಕೆ ಮಾಡ್ತೀರಿ? ಅವರು ಬೇರೆ ಸ್ವಾಮಿ, ಇವರು ಬೇರೆ. ಇವರು ರಾಜಕೀಯ ಅಧಿಕಾರಕ್ಕೋಸ್ಕರ ಬಂದಿರುವಂಥವ್ರು, ಸರ್ವಿಸ್ ಮಾಡುವಂಥದಕ್ಕೆ ಬಂದಿರುವಂಥವ್ರು ಅಲ್ಲ ಹಾಲಿ ಸಂಸದರು ಇಷ್ಟನ್ನೇ ಚೇಂಜ್ ಮಾಡ್ತಾವ್ರೆ ಕಾಂಗ್ರೆಸ್ನವರು ಅಂತ ಆಪಾದನೆ ಮಾಡುವಂಥದ್ದು ದಯಮಾಡಿ ತಿಳ್ಕೊಂಡು ಹೇಳಿಕೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿ. ಹಿಸ್ಟ್ರಿ ನಾವು ಯಾವತ್ತೂ ಚೇಂಜ್ ಮಾಡುವಂಥ ವ್ಯವಸ್ಥೆ ಮಾಡಿಲ್ಲ. ನಾವು ಮಾಡಿದ್ದಲ್ಲ, ನಾಲ್ವಡಿ ಕೃಷ್ಣರಾಜ ಒಡೆಯರವರು ಕೊಟ್ಟಿರುವಂಥ ಒಂದು ಇದು ಹೇಳಿಕೆ. ಇಟ್ಸ್ ದೇರ್ ಇನ್ ದಿ ಮೈಸೂರು ಗೆಜೆಟ್ ಟೈರಲ್ಲಿ ಇದೆ. ಅದು ಟಿಪ್ಪು ಸುಲ್ತಾನು ಫೌಂಡೇಶನ್ ಹಾಕಿರುವಂಥದ್ದಕ್ಕೆ ಮೈಸೂರು ಗೆಜೆಟ್ ಟೈರಲ್ಲೇ ಇದೆ.
ಅದನ್ನು ಮಹದೇವಪ್ಪನವ್ರನ್ನ ಭಾಳ ಕೇವಲವಾಗಿ ಕೀಳಾಗಿ ಏನು ಸ್ಟ್ರೈಕ್ಗಳು ಅಲ್ಲಲ್ಲೇ ಅಂಧಭಕ್ತರು, ಬಿ ಜೆ ಪಿ ಅಂಧಭಕ್ತರು ಏನು ಹೇಳಿಕೆಗಳನ್ನು ಕೊಡುವಂಥದ್ದೇ ಕೊಡೋದು, ಕೆಲವು ಹಿಸ್ಟಾರಿಯನ್ಸ್ ಅಂತ ಕರ್ಕೊಂಬಂದು ಅವ್ರ ಕೈಯಲ್ಲಿ ಹೇಳಿಕೆ ಕೊಡಿಸಿ ಸ್ವಾಮಿ. ಸತ್ಯ ಹೇಳುವಂಥದ್ದಕ್ಕೆ ನಾವು ಯಾವ ಕಾರಣಕ್ಕೂ ಯಾವ ಹಂತದಲ್ಲೂ ಎದುಕೊಳ್ಳಲ್ಲ. ಮಹದೇವಪ್ಪನವ್ರು ಹೇಳಿರುವಂಥದ್ದು 100% ಸತ್ಯ ಇದೆ. ಆ ಫೌಂಡೇಶನ್ ಲೇ ಮಾಡಿದ್ದು ಮೊಟ್ಟ ಮೊದಲಿಗೆ ಟಿಪ್ಪು ಸುಲ್ತಾನ್ ಅವರು, ಆಮೇಲೆ ನಂತರ ಡ್ಯಾಮನ್ನು ಕನ್ಸ್ಟ್ರಕ್ಷನ್ ಮಾಡಿರುವಂಥದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು. ಅದರಲ್ಲಿ ನೋ ಡೌಟ್. ಇದು ರಾಜಪ್ರಭುತ್ವದಲ್ಲಿ ಅವರು ಒಂದಷ್ಟು ನಿರ್ಧಾರಗಳು ತಗೊಳ್ಳುವಂಥದ್ದಕ್ಕೆ ಎಲ್ಲ ಅವಕಾಶಗಳಿದ್ದು. ಇವತ್ತಿನ ದಿವಸ ಪ್ರಜಾಪ್ರಭುತ್ವ. ಆಮೇಲೆ ಪಾಪ ನಮ್ಮ ಯತೀಂದ್ರವರು, ಡಾಕ್ಟರ್ ಯತೀಂದ್ರವರು, ಹೌದು ಯತೀಂದ್ರವ್ರ ಸ್ಟೇಟ್ಮೆಂಟು ತಪ್ಪೇನಿದೆ ಅನ್ನುವಂಥದ್ದು ನಾನು ಕೇಳ್ತೀನಿ ಜನಸಾಮಾನ್ಯರಿಗೆ, ಬಿ ಜೆ ಪಿಯವರಿಗೆ. ಅರೇ ಮಹಾರಾಜರು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಕೊಟ್ಟರು, ಮೈಸೂರಿಗೆ ಕುಡಿಯೋ ನೀರು ಕೊಟ್ಟರು, ರಸ್ತೆಗಳು ಕೊಟ್ಟರು, ಹೆರಿಟೇಜ್ ಕಟ್ಟಡಗಳು ಕೊಟ್ಟರು, ಆಸ್ಪತ್ರೆಗಳು ಕೊಟ್ಟರು. ಅದೇ ರೀತಿ ಮಾನ್ಯ ಸಿದ್ದರಾಮಯ್ಯನವರು ಕುಡಿಯೋ ನೀರು ಕೊಟ್ಟಿದ್ದಾರೆ, ಉಂಡವಾಡಿ ಯೋಜನೆ ಕೊಟ್ಟಿದ್ದಾರೆ, 12 ಆಸ್ಪತ್ರೆಗಳನ್ನ ನಿರ್ಮಾಣ ಮಾಡಿದ್ದಾರೆ, ಸುಮಾರು 120 ಕಿಲೋಮೀಟರ್ ಲೆಂತ್ ಕಾಂಕ್ರೀಟ್ ರಸ್ತೆಯನ್ನು ಮಾಡಿಸಿದ್ದಾರೆ ಮೈಸೂರು ನಗರಕ್ಕೆ. ಆಮೇಲೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸು, ಕಾಮರ್ಸ್ ಕಾಲೇಜು, ಡಿಗ್ರಿ ಕಾಲೇಜುಗಳನ್ನು ಕನ್ಸ್ಟ್ರಕ್ಷನ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅದರಿಂದ ನಾಲ್ವಡಿ ಕೃಷ್ಣರಾಜ ಒಡೆಯರ ನಂತರ ಹೆಚ್ಚಿನ ಅಭಿವೃದ್ಧಿಯನ್ನು ಮೈಸೂರು ನಗರಕ್ಕೆ, ಮೈಸೂರು ಜಿಲ್ಲೆಗೆ ಮಾಡಿರುವಂಥವ್ರು ಯಾರಾದರೂ ಇದ್ದರೆ ಇವತ್ತು ನಾನು ಹೇಳ್ತೀನಿ, ಓಪನ್ ಆಗಿ ಹೇಳ್ತೀನಿ, ಓಪನ್ ಚಾಲೆಂಜ್ ಮಾಡ್ತೀನಿ ಬಿ ಜೆ ಪಿಯವ್ರಿಗೆ, ಜೆ ಡಿ ಎಸ್ನವ್ರಿಗೆ, ಅದು ಸಿದ್ದರಾಮಯ್ಯನವರು. ನಾಲ್ವಡಿ ಕೃಷ್ಣರಾಜ ಒಡೆಯವ್ರನ್ನ ನಾವು ಕಂಪೇರ್ ಮಾಡ್ತಾ ಇಲ್ಲ. ರಾಜಪ್ರಭುತ್ವದಲ್ಲಿ ಅವ್ರು ನಿರ್ಧಾರ ತೆಗೆದುಕೊಳ್ಳುವಂಥದ್ದಕ್ಕೆ ಎಲ್ಲ ಅವಕಾಶಗಳಿದ್ದು. ಈ ವಾಸ್ ಎಲಿಜಿಬಲ್ ಟು ಟೇಕ್ ಡಿಸಿಷನ್ ಆಫ್ ಹಿಸ್ ಓನ್. ಅವರು ಜನಸಾಮಾನ್ಯರ ಟ್ಯಾಕ್ಸನ್ನು ಕಲೆಕ್ಟ್ ಮಾಡಿ ಅವರು ಕನ್ಸ್ಟ್ರಕ್ಷನ್ ಮಾಡಿರುವಂಥದ್ದು. ಅದಿರಲಿ ಒಂದು ಕಡೆ, ಅವರ ಕೊಡುಗೆ ಅಪಾರವಾದಂಥದ್ದು. ಅವ್ರನ್ನ ನಾವು ಡಿಗ್ರೇಡ್ ಮಾಡ್ತಾ ಇಲ್ಲ. ಅದೇ ಥರ ಇವತ್ತಿನ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಿದ್ದರಾಮಯ್ಯನವರು ಇಷ್ಟೆಲ್ಲ ಸಮಸ್ಯೆಗಳಿದ್ದರೂ ಮೈಸೂರಿಗೆ 2013ರಿಂದ 2018ರವರೆಗೆ 5 ವರ್ಷದ ಪೀರಿಯಡಲ್ಲಿ 3800 ಕೋಟಿ ಬರೀ ಮೈಸೂರು ನಗರಕ್ಕೆ ಕೊಟ್ಟಿರುವಂಥದ್ದು, ಜಿಲ್ಲೆಗಲ್ಲ. ಬರೀ ಮೈಸೂರು ನಗರದ 3 ಕಾನ್ಸ್ಟಿಟ್ಯೂನ್ಸಿಗೆ 3800 ಕೋಟಿ. ಪೊಲೀಸ್ ಕಮಿಷನರ್ ಆಫೀಸ್ ನೋಡಿ ಇಲ್ಲಿತ್ತು, ನೋಡಿ ಅಲ್ಲಿದೆ. ಈಗ ಯಾರು ತಗೊಂಬಂದಿದ್ದು? ಡಿ ಸಿ ಕಚೇರಿ ಯಾರು ಮಾಡಿಕೊಟ್ಟಿದ್ದು? ರಸ್ತೆಗಳ ನಿರ್ಮಾಣ, ವೈಡ್ನಿಂಗು, ರಸ್ತೆಗಳನ್ನ, ಆಸ್ಪತ್ರೆಗಳನ್ನ ನಿರ್ಮಾಣ ಮಾಡಿರುವಂಥವ್ರು ಯಾರು? ಸಿದ್ದರಾಮಯ್ಯನವರು. ಮಾಡಿದ್ದನ್ನ ಹೇಳ್ಕೊಳ್ಳೋವಂಥದ್ದಕ್ಕೆ ನಮಗೆ ಅಂಜಿಕೆ ಇಲ್ಲ. ಅದಕ್ಕೆ ಯಾಕೆ ಉರಿ ಎತ್ಕೊಳ್ಳೋಂಥ ಕೆಲಸ ನಮ್ಮ ಆಗ್ತಾಯಿದೆ ನಿಮ್ಮ ಬಿ ಜೆ ಪಿಯವರಿಗೆ. ಟಿಪ್ಪು ಅಂತ ಹೆಸರು ಕೇಳಿಬಿಟ್ರೆ ಸಾಕು, ಬಿ ಜೆ ಪಿಯವರಿಗೆ ಮಲಗಿದ್ದವರು ಎದ್ದು ಬಿಡ್ತಾರೆ. ಮಲಗಿದ್ದವರು ರಕ್ತನ ಬಾಯಿಲ್ ಮಾಡ್ಕೊಂಡು ಎದ್ದು ಬಿಡ್ತಾರೆ. ಟಿಪ್ಪು ಹೆಸರು ಕೇಳಿ ಸಾಕು, ಟಿಪ್ಪು ಹೆಸರಿಗೆ ಹೇಳಿದ್ರೆ ಸಾಕು, ಉರಿ ಎತ್ಕೊಂಡು ಕೆಳಗಿಂದ ಮೇಲ್ಗಡೆ ಕೊಡ್ತಾರೆ.